ಇದು ಶ್ವಾನ ಸೇವಾಧಾಮ ನಮ್ದು. ಹಾ, ಈ ಬಿಡಾಡಿ ನಾಯಿಗಳಿರ್ತಾವಲ್ಲ, ಬೀದಿ ನಾಯಿಗಳು. ಹಾ, ಆ ಬೀದಿ ನಾಯಿಗಳಿಗಾಗಿ ಇಲ್ಲೊಂದು ಹೇಗೆ ಗೋಶಾಲೆ ಹಾಗೆ ಆ ಬೀದಿ ನಾಯಿಗಳ ಸೇವಾಧಾಮ ಅಂತ ಹೇಳಿ ಮಾಡಿದೀವಿ. ಓಹೋ. ಹಾ, नीचे अपना 1100 गाय है, हाँ, देसी काउस, और ये डॉग्स है 100-120, और ऊपर हॉर्स है 20 के आसपास। हॉर्स है? हाँ, हॉर्स है। कितना है? वो 20 के आसपास है। हाँ 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 हाँ. ವೀರ್ಯಾಣು ಶುಕ್ರಾಣು ಹಾಕಿ ಅದಕ್ಕೆ ಬೇಕಾದಂಥ ಆಹಾರವನ್ನು ಟ್ಯೂಬ್ನಲ್ಲೇ ಕೊಡ್ತಾರೆ. ಹಾಂ ಹಾಂ. ಕೊಟ್ಟ ನಂತರ ಅಲ್ಲಿ ಒಂದು ಎಗ್ ತಯಾರಾಗುತ್ತೆ. ಹಾಂ. ಒಂದು 8 ದಿವಸದ ಎಗ್ಗನ್ನು ಇವ್ರು ಏನು ಮಾಡ್ತಾರೆ, ಹೊಟ್ಟೆಯಲ್ಲಿ ಇಟ್ಬಿಡ್ತಾರೆ ಗರ್ಭಾಶಯದಲ್ಲಿ. ಅದು 9 ತಿಂಗಳಿಗೆ ಕರು ಬರುತ್ತೆ. ಆ ಕರು ದಿವಸಕ್ಕೆ ಒಂದು 10ರಿಂದ 15 ಲೀಟ್ರು ಅಥವಾ 20 ಲೀಟ್ರ್, ನೀವು ಯಾವುದು ಇಟ್ಟಿರ್ತೀರ ಅದು ಸಿಗುತ್ತೆ. 20 ಲೀಟ್ರ್ ಹಾಲು ಕೊಡುವಂಥ ಹಸುವಿನ ಮಗುವಾಗಿತ್ತು ಅಂದ್ರೆ ಅದು ಅಷ್ಟು ಹಾಲು ಕೊಡುತ್ತೆ ಮುಂದೆ. ಆಯಾ ಭಾಗದ ತಳಿಗಳು ಎಲ್ಲರೂ ಗೀರ್ ಅಂತ ಬೆನ್ನು ಹತ್ತಿದ್ದಾರೆ. ನಮ್ಮ ಕಿಲಾರಿನೂ ಸಹಿತ ನಮ್ಮ ಹತ್ರ ಬೆಳಿಗ್ಗೆ 5 ಸಾಯಂಕಾಲ 5 ಲೀಟ್ರ್ ಹಾಲು ಕೊಡುವಂಥ ಇವೆ. ಒಂದು ಮನೆಗೆ 10 ಲೀಟ್ರ್ ಹಾಲು ಅಂದ್ರೆ ಸಾಕಷ್ಟು ಆಯ್ತು. ಆಮೇಲೆ ಬೇರೆ ಬೇರೆ ತಳಿಗಳು ಏನಿವೆ ಅವುಗಳನ್ನು ಉಳಿಸ್ಬೇಕು. ಆಮೇಲೆ ಅದರಲ್ಲೇ ಹೆಚ್ಚು ಹಾಲು ಕೊಡುವಂಥ ಹಸುಗಳನ್ನು ತಯಾರು ಮಾಡೋದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಈ ಪವರ್ ಟಿಲ್ಲರ್ ಮೇಲೆ ಎಲ್ಲ ತಯಾರು ಮಾಡ್ತಾನೊಬ್ಬ ನಮ್ಮ. ಹಾಂ, ಎಲ್ಲ ಕೆಲಸನೂ ಅದೇ ಒಂದೇ ಪವರ್ ಟಿಲ್ಲರ್ ಮೇಲೆ. ನಾವು ಹೊಲದೊಳಗಿನ ಕೆಲಸನೂ ಅದ್ರ ಮೇಲೆ ಮಾಡ್ತಾನ. ಬೆಲ್ಲ ತಯಾರು ಮಾಡೋ ಕೆಲಸನೂ ಪವರ್ ಟಿಲ್ಲರ್ ಅದರಿಂದನೇ ಕ್ರಷ್ ಮಾಡಿ ಅಲ್ಲೇ ಒಣಗಿಸಿ ಹಾಂ ಆಮೇಲೆ ಬೆಲ್ಲನೂ ತಯಾರು ಮಾಡ್ತಾನೆ. ಆ ಯೂನಿಟ್ ನಮ್ಮ ಡಾಕ್ಟರ್ ಪಾಂಡುರಂಗ್ ಕಾಳೆ ಅಂತ, ಇವರು ಅಗ್ರೋನಮಿಸ್ಟು KVK. ಅವರು ಆ ರೈತನ ನಿಮಗೆ ಭೇಟಿ ಮಾಡಿಸ್ತಾರೆ. ಇಂಥವ್ರು ಏನೋ ಇನೋವೇಷನ್ ಮಾಡಿದವ್ರದಲ್ಲ, ಅವ್ರನ್ನ ಭೇಟಿ ಮಾಡಿಸ್ತಾರೆ. ತಕ್ಕಿರೆ ಇವ್ರ ನಂಬರ್ ತಗೋ, ಸರ್ ನಂಬರ್ ತಗೋ. ಇರ್ತಾರ ಅವ್ರು ನಿಮ್ಮ ಜೊತೆ ಇರ್ತಾರೆ ಇಬ್ಬರದು. ಹಾಂ, ಇವು ಹಾಲು ಇಲ್ಲಿ ತಾಯಿ ಹಾಲು ಬಿಟ್ಟ ನಂತರ ಇಲ್ಲಿ ಬಂದು ಇವು ತಾಯಿ ಹಾಲು ಬಿಟ್ಟ ನಂತರ ಈ ಕಡೆ ಬರ್ತಾವೆ. ಓಕೆ. ಹಾಂ ಹಾಂ. ಇದರಲ್ಲಿ ಸ್ವಲ್ಪ ದೊಡ್ಡವಾದವು ಅಂದ್ರೆ ಅವು ಮುಂದೆ ಹೋಗ್ತಾವೆ. ಬೇರೆ ಬೇರೆ ಅಂದ್ರೆ ಹಾಲು ಬಿಟ್ಟು ನೀವು ಬೇರೆ ಆಹಾರ ಪ್ರಾಕ್ಟೀಸ್ ಮಾಡಿಸ್ತೀರಿ? ಹೌದು, ಪ್ರಾಕ್ಟೀಸ್ ಮಾಡುವಂತ ತಾಯಿ ಹಾಲು ಬಿಟ್ಟಂತವುಗಳು ಇವೆಲ್ಲ. ಹೌದು ಹೌದು, ಅದು ಇವಕ್ಕೂ ಸಿಗುತ್ತೆ. ಹಾಂ. ಬುದ್ಧಿ, ನನಗೆ ಈಗ ಅನ್ಸಿದ್ದೇನೆಂದ್ರೆ, ನೀವು ಇಲ್ಲಿ ಸುತ್ತಮುತ್ತ ಏನು ಡಿಜಿಟಲ್ ಮೀಡಿಯಾಗಳು ಏನಿದೆ ಇವತ್ತು ಅವು ಅನಿವಾರ್ಯ ಮಾಡ್ಲೇಬೇಕಾಗಿದೆ, ಏನು ಮಾಡೋಕ್ಕಾಗಲ್ಲ. ಹೌದು, ಇಂಥ ಹೆಣ್ಮಕ್ಳಿಗೆ ಏನೇನು ಸ್ವಂತ ಉದ್ಯೋಗ ಮಾಡ್ತಾರೆ, ಹೌದು, ಅವ್ರಿಗೆ ಅವನ್ನ ಅಟ್ಲೀಸ್ಟ್ ವಿಷಯ ತಿಳಿಸೋದಾದ್ರೆ ಹೆಚ್ಚು ಅವ್ರಿಗೆ ಇನ್ನೂ ಮಾರುಕಟ್ಟೆ ಬಂದು ಇನ್ನಷ್ಟು ಮಾರುಕಟ್ಟೆ. ಹೌದು, ಅದೊಂದು ನೀವು ಮಾಡ್ಲೇಬೇಕಾಗತ್ತೆ ಅಂತ ಅನ್ಸುತ್ತೆ. ಹೌದು, ಕರೆದು ಅದೊಂದು ಮೇಳ. ಬೀಜದ ಹೋರಿಗಳೆಲ್ಲ. ಬೀಜದ ಹೋರಿಗಳು. ಇದು ಗೀರು, ಇದು ಒಂಗಲ್ಲು, ಇವೆರಡು ಒಂಗಲ್ಲು. ಇದು ಅಮೃತ್ ಮಹಲ್ಲು. ಅಮೃತ್ ಮಹಲ್? ಇಲ್ಲ, ಇದು ಹಳ್ಳಿಕಾರ. ಆಮೇಲೆ ಇದು 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 ಪುಂಗನೂರು. ಇದು ಅಮೃತ್ ಮಹಲ್ಲು. ಇದು ಸಾಹಿವಾಲು. ಇದು ನಿಮಾರಿ. ಇದು ಮಲೆನಾಡಿ ಕಾಂಕ್ರೀಜ್. ಇವು ಕಿಲಾರಿ. ಎಲ್ಲೆಲ್ಲಿಂದ ತಗೊಂಡ್ ಬಂದ್ರಿ? ಅಯ್ಯೋ, ದೇಶದ ತುಂಬ ಎಲ್ಲೆಲ್ಲಿ ಸಿಗ್ತಾವ ಅಲ್ಲಿಂದ ತಂದೀವಿ. ಹೌದಾ? ಹಾಂ. ಇದು ಉಮ್ಲಾಚೇರಿ, ಗೀರು. ಇದು ಬರ್ಗೂರು. ಇದು ಇದು ದೇವಣಿ. ಇಲ್ಲಿ ಬೇರೆದವರು ಹಸು ತಗೊಂಬಂದು ಗಬ್ ಮಾಡಿಸ್ಕೊಂಡು ಹೋಗ್ತಾರೆ? ಹಾಂ, ಹೋಗ್ತಾರೆ. ಇದನ್ನು ಇದೆ ಇಲ್ಲಿ. ಹಾಂ, ಇದು ಸಾಯಿವಾಲು. ಓಕೆ. ಹಾಂ, ನಮ್ಮಲ್ಲಿ. ಓಕೆ. ಅವನು ಮಾಡ್ತಾ ಇದ್ದೀವಿ ಈಗ. ಇದು ಶ್ವಾನ ಶಾಲೆ. ಹಾಂ, ಹೋಗಿ ಬಂದ್ಬಿಡೋಣ ಅಲ್ಲಿ ಈಗ. ಇದು ನೀವು ಬಂದಂಥ ಟೈಮ್ ಸರಿ ಇಲ್ಲ. ಹಾಂ, ಮಳೆಗಾಲದಲ್ಲಿ ಬಂದಿದ್ರಿ. ಈಗ ಒಂದು ಅಂದರೆ ಹೊಲದಲ್ಲಿ ಏನೂ ಇರೋದಿಲ್ಲ. ಹಾಂ, ಅಲ್ಲ ಇದು ಶುರು ಆಯ್ತು ನೋಡ್ರಿ. ನಾವು ಇನ್ಮೇಲೆ ಇಲ್ಲಿ ಬಿಡ್ರಿ, ಮತ್ತೆ ಬರೋದಿದೆ. ಇದು ಒಂದಿದಕ್ಕಾಗಲ್ಲ ಅಂತ ನಮಗೂ ಗೊತ್ತಾಗಿದೆ ಈಗ. ಇಲ್ಲ, ಬರೋಣ ಮತ್ತೆ. ಇದು ಶ್ವಾನ ಸೇವಾಧಾಮ ನಮ್ಮದು. ಹಾಂ, ಈ ಬಿಡಾಡಿ ನಾಯಿಗಳಿರ್ತಾವಲ್ಲ, ಬೀದಿ ನಾಯಿಗಳು. ಹಾಂ, ಆ ಬೀದಿ ನಾಯಿಗಳಿಗಾಗಿ ಇಲ್ಲೊಂದು ಹೇಗೆ ಗೋಶಾಲೆ ಹಾಗೆ ಆ ಬೀದಿ ನಾಯಿಗಳ ಸೇವಾಧಾಮ ಅಂತೇಳಿ ಮಾಡಿದ್ದೀವಿ. ಓಹೋ. ಹಾಂ, ಹೌದಾ? ಊರಾಗಿರೋ ಹಾಕೊಂಬಂದ್ಬಿಡ್ತೀರ ನೀವೇ?
ಹಾಂ ಅವ್ರು ಹೇಳ್ತಾರ, ಅವಾಗ ಹಿಡ್ಕೊಂಡು ಬರ್ತಾರ. ಇನ್ನು ಕೆಲವು ಜನ ತಂದುಬಿಟ್ಟು ಹೋಗ್ತಾರ. ಹಾಂ ಹಾಂ, ಅವಕ್ಕೆಲ್ಲ ಇಲ್ಲಿ ಆಪ್ರೇಷನ್ ಥಿಯೇಟ್ರ್ ಇದೆ, ಡಿಸ್ಪೆನ್ಸರಿ ಇದೆ ಹಾಂ, ಉಪಚಾರಕ್ಕಾಗಿ. ಆಮೇಲೆ ಅವಾಗ ಅಡುಗೆ ಮನೆ ಇದೆ. ಅಡುಗೆ ಮನೆನಾ? ಹಾಂ, ಅಡುಗೆ ಮನೆ ಇದೆ. ಓಕೆ. ಹಾಂ, ಇಬ್ರು ಹೆಣ್ಮಕ್ಳು ರೊಟ್ಟಿ ಚಪಾತಿ ಮಾಡ್ಲಿಕ್ಕೆ. ರೊಟ್ಟಿ ಹೌದಾ? ಹೌದು, ಇದು ಸಣ್ಣ ಗ್ಯಾಂಗ್ ಇದೆ. ಹಾಂ, ಮಕ್ಕಳು ದಿನಾಲು ಕ್ಲೀನ್ ಇಡಬೇಕಾಗುತ್ತೆ. ಅವೇನೋ ಗಾಡಿ ಕೆಳಗೆ ಸಿಕ್ಸ್ ಆಯ್ತಾವು, ಮತ್ತೆ ಅದ್ರ ಕೆಳಗೆ ಸಿಕ್ಸ್ ಆಯ್ತಾವ ಅಂಥವನ್ನೆಲ್ಲ ಹಾಂ ನೋಡ್ಬೇಕು. ಈ ಕ್ಲೀನಿಂಗ್ ನಡೆದಿದೆ. ಯಾವಾಗ ಬಂದಿದ್ದ ಐಡಿಯಾ ಇದನ್ನ ಮಾಡ್ಬೇಕು? ಭಾಳ ಭಾಳ ಅದ್ಭುತವಾಗಿದೆ ಇದು. ಇವನ್ ನೋಡ್ಕೊತಾನೆ ಇವನ್ನೆಲ್ಲ. ಹೌದು, ಓಕೆ. ಪ್ರತಿ ದಿವಸ ಕ್ಲೀನ್ ಮಾಡ್ಬೇಕಾಗತ್ತೆ ಇದು. ಹೌದಾ? ಹಾಂ, हे काय काय आहेत बाबा? हां, हे ब्रीडिंगचे आहेत, इथलेच आहे. ಇದ್ರಾಗೂ ಬೇರೆ ಬೇರೆ ಭಾಗ ಮಾಡಿದಿರಿ? ಮಾಡಿದೀವಿ. ಈಗ ಕೆಲವೊಂದು ಇದರಲ್ಲೇ ಇನ್ನು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಬೇಕಂತಿದೆ. ಹಾಂ, ಯಾಕಂದ್ರೆ ಇವುಗಳ ನಿರ್ವಹಣೆ ಏನಿದೆ ಅಲ್ಲ, ಈಗ ನಾವು ಕೈಯಿಂದ ಹಾಕ್ತಾ ಇದ್ದೀವಿ. ಹಾಂ, ಇನ್ನು ಮುಂದೆ ಇವುಗಳಿಗೆ ಬೇಕಾಗುವಂಥ ಆಹಾರ ಇಲ್ಲಿ ಬ್ರೀಡಿಂಗ್ ಸೆಂಟರ್ ಮಾಡಬೇಕು. ಹಾಂ, ಮಾಡಿ ಒಂದು ನಮ್ಮ ದೇಶಿ ನಾಯಿಗಳಲ್ಲಿ 4 ಪ್ರಸಿದ್ಧ ನಾಯಿಗಳಿವೆ. ಹಾಂ, ಒಂದು ಮುದೋಳ, ಹಾಂ, ಇನ್ನೊಂದು ಹೌಂಡು, ಇನ್ನೊಂದು ತಮಿಳ್ನಾಡಿಂದಿದೆ, ಹಾಂ, ಒಂದೆರಡು ಬಿಜಾಪುರ, ಇದು ಉತ್ತರ ಭಾರತದಲ್ಲಿವೆ. ಆ 4 ತಳಿಗಳನ್ನ ಡೆವಲಪ್ ಮಾಡಬೇಕು. ಅವುಗಳ ಮರಿಗಳು ಮಾರಾಟ ಆಯ್ತು ಅಂದ್ರೆ ಅದರಲ್ಲಿ ಇದ್ರ ವ್ಯವಸ್ಥೆ ಎಲ್ಲ ಹೊರಟು ಹೋಗ್ಬೇಕು. ಓಹೋ ಹೋ. ಶ್ವಾನಗಳ ತಳಿ ಉಳಿಸೋಷ್ಟು ಕೂಡ ಇದು ಎಷ್ಟು ವರ್ಷ ಆಯ್ತು ಇದು ಶುರುವಾಗಿ? ಇದು ಆಗಿ ಒಂದು 2 ವರ್ಷ ಆಯ್ತು. ಈಗ 2 ವರ್ಷ ಆಯ್ತು. ಎಷ್ಟಿದೆ ಬುದ್ಧಿ ಇಲ್ಲಿ ಎಲ್ಲ? ಈಗ 100 ಇವೆ. ಈಗ ಒಂದು 200 ಮೇಲೆ. ಅಂದ್ರೆ ಅವ್ನು ತಂದ್ರೆ ಬಿಡಲ್ಲ ನೀವು ಹೊರಗಡೆ? ಈ ರಾತ್ರಿ ಬಿಡ್ತಾರೆ ಎಲ್ಲ ಹೊರಗೆ. ರಾತ್ರಿ ಬಿಡ್ತಾರೆ? ಹಾ, ಹಾ. ಮತ್ತೆ ಹೋಗಿ ಇಲ್ಲಿಗೆ ಬರ್ತಾವ ಹೇಗೆ? ಇಲ್ಲ, ಇಲ್ಲಿ ಗೇಟ್ ಕ್ಲೋಸ್ ಮಾಡ್ತಾರೆ, ಮಾಡಿ ಹೊರಗಡೆ ಬಿಟ್ಟು ಬಿಡ್ತಾರೆ. ಹಾ ಹಾ ಹಾ, ಓಕೆ. ಅಥವಾ ಊಟ ಈ ಕ್ಲೀನಿಂಗ್ ನಡೆದೆ ಆಮ್ಯಾಗ ಕ್ಲೀನ್ ಮಾಡಿ ಬಿಟ್ರು ಅಂದ್ರೆ ಮತ್ತೆ ಒಳಗೆ ಹಾಕ್ತಾವೆ, ಹೋಗ್ತಾವ ಒಳಗೆ. सर नमस्ते। नमस्ते। नाम क्या है सर? धीरज पाटिल। ओके, धीरज पाटिल है। इधर डॉक्टर है आप? हाँ, डॉक्टर है, ALS डॉक्टर है, डिप्लोमा हो गया। वेटरनरी डिप्लोमा हो गया है मेरा। वेटरनरी डिप्लोमा हो गया? हाँ हाँ। किधर सर? इधर ही अपने पास वाईडी माने कागल। हाँ हाँ, उधर हो गया। ओके ओके। इसके बारे में बताओ सर, मेरे को ज़्यादा मालूम नहीं है। डॉग का कैसा गुण होता है, आहार क्या है, वो उसका रोग कैसा आता है? एक्चुअली हमने डॉग हाउस चालू किया है इसलिए कि आसपास के जो रास्ते पे घूमने वाले कुत्ते हैं जिनका एक्सीडेंट होता है, हाँ, उनकी सेवा करने के लिए चालू किया है। हाँ, या अपने पास नीचे गौशाला है, मठ है, उधर पर्यटक वगैरह आते हैं, उनको डिस्टर्ब होता है डॉग के वजह से, हाँ, जो मतलब स्टे डॉग्स है उसके वजह से, इसलिए हमने उनको इकट्ठा रखने के लिए किया है। और आसपास के सिटी के जो लोगों को परेशान करने वाले डॉग है वो भी इधर लाके छोड़ देते हैं। हम अभी हमारे पास 100-120 तक है। अभी हम इधर देखभाल मतलब सुबह और शाम को 2 टाइम उनको खाना देते हैं, चपाती हो या बटर मिल्क ताक है, और जो छोटे बच्चे हैं उनको पेडिग्री वगैरह वो भी दे देते हैं। ऐसा आ रहा है इनका। और 2 टाइम पूरा साफ सफाई होता है पूरा, जो उनका केयर कर देते हैं। वो बाकी का जो मेडिसिन का वगैरह खर्चा वो पूरा मट ही देखता है। क्या क्या बीमारी होता है, क्या क्या इलाज करते हैं? बीमारी मतलब कौन सा हो गया है कि बाहर एक्सीडेंट हो गया है, किसी का पैर टूट गया है, हाँ, किसी का ये हो गया है मतलब टेम्परेचर वगैरह आया है या गैस्ट्रो हो गया है, पूरा इलाज हो जाता है इधर पूरा। हाँ, ओके ओके। इधर हॉस्पिटल किधर है? हॉस्पिटल छोटा ये डॉग्स के लिए इधर ही छोटा ओपीडी सेक्शन बना दिया है। हाँ, और बड़े एनिमल्स के लिए नीचे शिवारचल करके यूनिट है अपना, हाँ हाँ, उधर ही बना दिया है। हाँ हाँ। कैसा कैसा डिवाइड करते हैं आप? कैसा कैसा भिन्न भिन्न रोग होता है उसका,
नहीं एक्चुअली रोग तो ज़्यादा नहीं होते, हाँ नॉर्मली बाहर एक्सीडेंट वगैरह हो गया तो ही, नहीं तो डॉग्स में ज़्यादा ये बीमारी नहीं रहता है। खाली केजेस बनाए अलग अलग, मतलब बड़े डॉग्स अलग रखते हैं, छोटे जो डॉग है उनको अलग रखते हैं, उतना ही। बीमारी की वजह से अलग अलग रखना नहीं पड़ता है, कुछ प्रॉब्लम नहीं। ओके, कितना साल जिंदा रहता है? ये एक्चुअली उनके एज के ऊपर डिपेंड है। जो बाहर से आते हैं, कोई बुढ़े आते हैं, कोई छोटे बच्चे भी आ जाते हैं, हाँ कोई अच्छे डॉग है वो भी लाके छोड़ देते हैं लोग। हाँ हाँ तो ऐसा कुछ उनका एज है नहीं, 10-12 साल ये होते हैं आराम से। ओके। ये पागल गीगल कुत्ते होता है, वो काटने का ऐसा हाँ, उसके danger लिए नहीं हम है पूरा इंतजाम कर देते हैं। ये लोग है वो पूरा ट्रेन है, कुछ प्रॉब्लम नहीं। अभी तक तो कुछ ऐसा केस हुआ नहीं है। हाँ और रेबीज वगैरह जिनको हो गया वो भी आ जाते हैं। हमारा वैक्सीनेशन हर 2-3 महीना में हो जाता है, गैस्ट्रो का हो या रेबीज का हो। हाँ 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 पूरा वैक्सीनेशन वगैरह हम खुद ही करते हैं मठ की तरफ से। ओके। डेली इधर रहता है? हाँ, डेली इधर ही है। नीचे अपना 1100 गाय है, हाँ देसी काउस, और ये डॉग्स है 100-120, हाँ। और ऊपर हॉर्स है 20 के आसपास। हॉर्स है? हाँ, हॉर्स है। कितना है? वो 20 के आसपास है। हाँ 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 वो ओके। गुरुकुल के बच्चों को सिखाने के लिए लाया है उनको, 20 तक है। वो भी आप हाँ, वो भी हमें देखते हैं। ओके ओके। उसका क्या होता है? हॉर्स कितना वर्ष जिंदा रहता है, कैसा है? 20 साल तक आराम से रह ली। 20 साल तक? हाँ, 20 साल तक। उनका भी सेम ही है, वो गुरुकुल के बच्चे पूरा खाने का उनका इंतजाम हो या बाकी का साफ सफाई हो, सब बच्चे ही देख लेते हैं पूरा, कुछ प्रॉब्लम नहीं। हाँ। ये मरने के बाद क्या होता है ये डॉग? एक्चुअली अभी तो इधर कुछ नहीं करते, उनको यही कर देते, अपना दफना ही देते, ओके। हाँ हाँ हाँ। दूसरा तो कुछ नहीं करते। आपका इलाज करके करके ज्यादा अटैचमेंट हो जाता ना आपको? हाँ। ये मरने के बाद कैसा लगता है मन नहीं, में? उतना तो ये होगा फील, मतलब क्या कर सकते हैं अभी, जितना हो सकता है हमारे हाथ से वो तो कर लेते हैं, हाँ। मगर अभी ऊपर भगवान का इच्छा है। हो। जितना हो सकेगा उतना हम इंतजाम करते हैं, हाँ। ज्यादा से ज्यादा ठीक हो जाए। हाँ। फिर भी हो गया तो एक दूसरा उसको क्या करेंगे। आप आता ना वो समझते हो डॉग? हाँ, समझ लेते। हाँ हाँ, समझ लेते हैं ना। समझ लेते हैं। क्या क्या निशान करते हैं आप आपके साथ? पूरा हाँ हम आएंगे तो इधर चिल्लाएंगे, पास में आते हैं, बाहर छोड़ेंगे तो हाँ पूरा ये हो जाता है, अटैचमेंट हो जाता है। हाँ गाय हो या डॉग हो, दोनों सेम ही, अटैचमेंट एक बार हो गया तो पूरा ये हो जाता है। ಓಕೆ ಹಾಂ ಓಕೆ. ಆಮೇಲೆ ಕಳ್ಕೊಂಡು ನಾಯಿಗಳು ಸಿಗುತ್ತಾರೆ, ನಿಮಗೆ ಗೊತ್ತಿಲ್ಲ ಎಂತೆಂಥ ನಾಯಿ ಇಲ್ಲಿ ಬಂದಿರುತ್ತೆ ಅಂತ? ಏನಿಲ್ಲ, ಹಾಂ ಬಿಟ್ಟು ಹೋಗ್ತಾರೆ ಬಂದು. ಓಕೆ. पक्का काय चालू आहे रे? हां देमण्णा जरा युद्ध पातळीवर उरक त्याला. हां ಇವೆಲ್ಲ ಪ್ರೆಗ್ನೆನ್ಸಿಗೆ ಬಂದಂಥವುಗಳು ಇವು. ಅಲ್ಲಿ ಕರುಗಳಿದ್ವಲ್ಲ ಅವು ದೊಡ್ಡವಾದ ಕೂಡಲೇ ಇಲ್ಲಿ ಬಂದ್ಬಿಡ್ತಾವೆ. ಇವೆಲ್ಲ ಈಗ ನಾವು ಇದ್ರ ಸಲುವಾಗಿ ಇವ್ನ ತಡೆದಿಟ್ಟಿದ್ದೀವಿ. ಈಗಾಗಲೇ ಇವು ಗರ್ಭಿಣಿ ಆಗಿ ಕರು ಹಾಕ್ಬೋದಾಗಿತ್ತು. ನಾವು ನಮ್ಮ ಈ IVF ಸಲುವಾಗಿ ಈ ಸರೋಗೇಟ್ ಮದರ್ ಮಾಡ್ಬೇಕಂತ ಇವನ್ನೆಲ್ಲ ಹಾಗೆ ಇಟ್ಟಿದ್ದೀವಿ. ಹಾಂ 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 ಓಕೆ. ಹಾಂ ಭ್ರೂಣ ವರ್ಗಾವಣೆ. ಬಹುಶಃ ನಾನಿಲ್ಲಿ ಕೇಳಿಲ್ಲ ಇದನ್ನು, ಇದೇ ಪ್ರಥಮ ಅಂತ ಅನಿಸುತ್ತೆ. ಹಾಂ 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 ಪ್ರಣಾಳ ಶಿಶುಗಳು. ಹಾಂ ಈಗ ಅದು ಅಂದ್ರ ತಂದೆ ತಾಯಿ ಹೊರಗಿಂದ ಇರುತ್ತೆ, ಹಾಂ ಟ್ಯೂಬ್ನಲ್ಲಿ ವೀರ್ಯಾಣು ಶುಕ್ರಾಣು ಹಾಕಿ ಅದಕ್ಕೆ ಬೇಕಾದಂಥ ಆಹಾರವನ್ನು ಟ್ಯೂಬ್ನಲ್ಲೇ ಕೊಡ್ತಾರೆ. ಹಾಂ ಹಾಂ ಕೊಟ್ಟ ನಂತರ ಅಲ್ಲಿ ಒಂದು ಎಗ್ ತಯಾರಾಗುತ್ತೆ. ಹಾಂ ಒಂದು 8 ದಿವಸದ ಎಗ್ಗನ್ನು ಇವ್ರು ಏನು ಮಾಡ್ತಾರೆ, ಹೊಟ್ಟೆಯಲ್ಲಿ ಇಟ್ಬಿಡ್ತಾರೆ ಗರ್ಭಾಶಯದಲ್ಲಿ. ಅದು 9 ತಿಂಗಳಿಗೆ ಕರು ಬರುತ್ತೆ. ಆ ಕರು ದಿವಸಕ್ಕೆ ಒಂದು 10 ರಿಂದ 15 ಲೀಟ್ರು ಅಥವಾ 20 ಲೀಟ್ರ್, ನೀವು ಯಾವುದು ಇಟ್ಟಿರ್ತೀರ ಅದು ಸಿಗುತ್ತೆ. 20 ಲೀಟ್ರ್ ಹಾಲು ಕೊಡುವಂಥ ಹಸುವಿನ ಮಗುವಾಗಿತ್ತು ಅಂದ್ರೆ ಅದು ಅಷ್ಟು ಹಾಲು ಕೊಡುತ್ತೆ ಮುಂದೆ. ಬೆಳಗ್ಗೆ 10 ಸಾಯಂಕಾಲ 10 ಅಥವಾ ಬೆಳಗ್ಗೆ 5 ಸಾಯಂಕಾಲ 5, ಹೀಗೆ ನೀವು ಯಾವುದನ್ನು ಹೇಳ್ತೀರದು. ಬಟ್ ಪ್ರಕೃತಿ ನಿಯಮಕ್ಕೆ ಅನುಗುಣವಾಗಿ ಆಗುತ್ತಾ ಅಥವಾ ವಿರುದ್ಧ ಅಂತ ಇಲ್ಲ ಅನ್ಸುತ್ತೆ? ಪ್ರಕೃತಿ ನಿಯಮಕ್ಕೆ ಅನುಗುಣವಾಗಿ. ಹೌದು. ಹಾಂ ಓಕೆ. ಹಾಂ 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 ಅಲ್ಲ ಏನು ಕಡೆ ಎಲ್ಲ ಕಿಲಾರ್ ಸೆಕ್ಷನ್. ಓ ಇವೆಲ್ಲ ಅವೇ ಬಂದಿರೋದು. ಈ ಕಡೆ ಎಲ್ಲ ಕಿಲಾರ್ ಇವೆ ಹೆಚ್ಚು ಮ್ಯಾಕ್ಸಿಮಮ್, ಈ ಕಡೆ ಉಳಿದವು ಇವೆ. ಹಾಂ ಹಾಂ ಈಗ ಓಕೆ. ಹಾಂ
ಇದು ತಳಿಗಳು ಉಳಿಲಿ ಅನ್ನೋದು ಮೂಲ ಉದ್ದೇಶ. ತಳಿಗಳು ಉಳಿಯೋದು ಒಂದು, ಎರಡನೇದ್ದು ಆಯಾ ಭಾಗದ ತಳಿಗಳು ಎಲ್ಲರೂ ಗೀರ್ ಅಂತ ಬೆನ್ನು ಹತ್ತಿದ್ದಾರೆ. ಹಾ ನಮ್ಮ ಕಿಲಾರಿನೂ ಸಹಿತ ನಮ್ಮ ಹತ್ರ ಬೆಳಿಗ್ಗೆ 5 ಸಾಯಂಕಾಲ 5 ಲೀಟರ್ ಹಾಲು ಕೊಡುವಂಥ ಇವೆ. ಒಂದು ಮನೆಗೆ 10 ಲೀಟರ್ ಹಾಲು ಅಂದ್ರೆ ಸಾಕಷ್ಟು ಆಯ್ತು. ಆಮೇಲೆ ಬೇರೆ ಬೇರೆ ತಳಿಗಳು ಏನಿವೆ ಅವುಗಳನ್ನು ಉಳಿಸ್ಬೇಕು. ಆಮೇಲೆ ಅದರಲ್ಲೇ ಹೆಚ್ಚು ಹಾಲು ಕೊಡುವಂಥ ಹಸುಗಳನ್ನು ತಯಾರು ಮಾಡೋದು. ಈ ಕಿಲಾರಿ ಅಂದ್ರೆ ಏನು, 1-1.5 ಲೀಟರ್ ಹಾಲು ಕೊಡುತ್ತೆ ಅಂತ ಹಿಂಗೆ ಅವ್ರದ್ದು. ಹೌದು. ಆದ್ರೆ ನಾವು ಕಿಲಾರಿನೇ ದಿವ್ಸಕ್ಕೆ 10 ಲೀಟರ್ ಹಾಲು ಕೊಡುವಂಥದ್ದನ್ನು ಕೊಡ್ತೀವಿ. ಓಕೆ, ಹೌದಾ? ಅಂತ ತಾಯಂದಿರು ಇದ್ದಾರೆ. ಆಮೇಲೆ ಇನ್ನೂ ಒಂದು ಖರ್ಚು ವೆಚ್ಚದ ಬಗ್ಗೆನೂ ಮಾತಾಡಬೇಕಾಗಿದೆ. ಈಗ ನಾವು ಅದನ್ನ ತರೋದೇನು ದೊಡ್ಡದಲ್ಲ, HFS ಅವಿಗೆ ಏನೇನು ತರ್ತೀವಿ, ಬಟ್ ಹೆಚ್ಚು ಖರ್ಚಿದೆ, ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ನಮ್ದೇನಿಲ್ಲ, ಇವೇ ಇದ್ದಂಥ ಆಕಳುಗಳಲ್ಲೇ ತಯಾರು ಮಾಡಿ ಚೆನ್ನಾಗಿ ಹೊಟ್ಟೆಗೆ ಹಾಕಿದ್ರೆ ಈಗ 5-6 ಲೀಟರ್ ಅವು ಹೆಚ್ಚು ಕೊಡ್ತೇವೆ ಅಂದ್ರೆ ಹೆಚ್ಚು ಖರ್ಚು ಇದೆ. ಅವಕ್ಕೆ ಹೆಚ್ಚು ಖರ್ಚು ಇದೆ ಅವಕ್ಕೆ. ಅದು ಏನು ಉಳ್ದಂಗೆ ಆಗಲಿಲ್ಲ, ಏನು ಉಳ್ದಂಗೆ ಆಗೋದಿಲ್ಲ. ಇದು ಖರ್ಚು ಕಡಿಮೆ ಇದೆ. ಹೌದು. ಇದ್ರಲ್ಲಿ ಹಿಂಗೆ ಲಾಭ ಉಳಿಸ್ಬೋದು ಅಂತ. ಅಲ್ಲಿ ಅವರು ಎಲ್ಲ ಕೊಂಡು ತಂದ್ರ ಬಗ್ಗೆ 80% ಖರ್ಚು ಬರುತ್ತೆ. 80% ಖರ್ಚು, 20% ಉಳಿಯುತ್ತೆ. ಮನೆಯಾಗ ಬೆಳೆದ ಬಗ್ಗೆ 80% ಲಾಭ ಉಳಿಯುತ್ತೆ. ಅದು ಮೂಲ. ಆ್ಯಕ್ಚುಲಿ ಖರ್ಚು ಕಡಿಮೆ ಮಾಡ್ಬೇಕು ನಾವು, ಖರ್ಚು ಕಡಿಮೆ ಮಾಡ್ಬೇಕು. ಹೌದು. ಅದಕ್ಕೆ ಅವ್ರಿಗೆ ಇದು ಬರೀ ದನ ಅಲ್ಲ, ಇಲ್ಲಿನೂ ನಾವು ಪ್ರತಿಯೊಂದು ಕಿವಿ ಒಳ್ಳೆ ಮಾತು ಹೇಳಿದ್ರಿ ನೀವು. ನಮ್ಮ ಡಾಕ್ಟರ್ ಇಂಥವು ಭಾಳ ಇದು ಇವೆ. ನಮ್ಮ ಡಾಕ್ಟರ್ ಹತ್ರ ಇಂಥವು ಭಾಳ ಟೆಕ್ನಿಕ್ಸ್ ಇವೆ. ಏ ಕಾ ಗಪ್ ಗಪ್ ಗಪ್. ಇದು ಮೇವು ಸಂಗ್ರಹಗಾರ. ಓಹೋ, ವರ್ಷದ ಮೇವೆಲ್ಲ ಮೇವು. ಪುಡಿ ಮಾಡಿದ್ದು ಪುಡಿ ಮಾಡಿ ಎಲ್ಲ ತುಂಬಿಟ್ಟಿದ್ದಾರೆ ಈಗ. ಒಳ್ಳೆ ಕ್ವಾಲಿಟಿ. ಆಮೇಲೆ ಟೆಸ್ಟ್ ಮಾಡಿ ಕೆಡದಂಗೆ 1 ವರ್ಷಕ್ಕಾಗುತ್ತೆ ನಮಗೆ. 1 ವರ್ಷಕ್ಕಾಗುತ್ತೆ. अरे कुठे गेले देमाना, कुठे इथेच बांधणार आहेस ना? कुठे ते पलीकडच्यात मारता येतात. ನಮಸ್ಕಾರ ಸರ್, ನಮಸ್ತೆ. ನಮಸ್ತೆ. ಯಾವ ಊರಿಂದ ಬಂದಿರಿ? ಏನ್ ನಿಮ್ಮ ಹೆಸರು? ನಾವು ವಿಜಯನಗರ ಜಿಲ್ಲಾ ಅಗರಮನಹಳ್ಳಿ ತಾಲೂಕು ಒಟ್ಟಂನಹಳ್ಳಿ ಗ್ರಾಮದಿಂದ ಬಂದಿವಿ. ನಾವು ಒಂದು ಕೆಲಸದ ನಿಮಿತ್ತ ಬೆಳಗಾವಿ ಬಂದಿದ್ವಿ. ಇಲ್ಲ ಕೊಲ್ಲಾಪುರ ಮಹಾಲಕ್ಷ್ಮಿ ಮಠ ನೋಡಿ ಹೋಗೋಣ ಅಂತ ಒಂದು ತಲೆಯಲ್ಲಿ ಬಂತು. ಹೋಗುವಾಗ ನಾವು ಈಗ ಒಂದು 4-5 ವರ್ಷದಿಂದ ಇವರು ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಯೂಟ್ಯೂಬ್ ಚಾನಲ್ಲೇ ಗೋಕುಲಾಮೃತ ಬಳಸೋದ್ರ ಬಗ್ಗೆ ಆಗಿರಲಿ, ರೈತರ ಮತ್ತು ಆರ್ಗ್ಯಾನಿಕ್ ಬಗ್ಗೆ ಒಲವು ಕೊಡೋದ್ರ ಬಗ್ಗೆ, ಯಾವ ರೀತಿ ಬೆಳಿಬೇಕು, ನಾವು ಹೆಂಗೆ ಬದುಕಬೇಕು, ಜೀವನದ ಒಂದು ದರ್ಶನವನ್ನು ನೀಡ್ತಾ ಇದ್ರು ಅವ್ರು ನೋಡ್ತಾ ಇದ್ವಿ. ನಾವು ಏನೋ ಇಲ್ಲೇ ಇದೆ ಅನ್ನೋದೊಂದು ನಮಗೆ ಮಾಹಿತಿ ಇತ್ತು. ಇಲ್ಲಿ ಬರೋದು ಬಂದಿವಿ. ಈ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿ ಸ್ವಾಮಿಗಳ ದರ್ಶನ ಪಡೆದು ಗೋಶಾಲೆ ನೋಡಿ ಈ ಮ್ಯೂಸಿಯಂ ನೋಡಿ ಹೋಗೋಣ. ಹೆಂಗಾದ್ರೂ ನಾವು ವಾಲ್ಟಿಂಗ್ ಆಗ್ಬೇಕಿತ್ತು. ಇಲ್ಲಿ ಮಠದಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆನೂ ಐತೆ ಅಂದ್ರೆ ನಾವು ಸಾಯಂಕಾಲ ಬಂದು ಬರೋತ್ತಿಗೆ ಲೇಟ್ ಆಗಿತ್ತು. ಇಲ್ಲಿ ಆ ನಿವಾಸದಲ್ಲಿ ಒಂದು ರೂಮ್ ಪಡೆದು ಉಳ್ಕೊಂಡು ಬೆಳಗ್ಗೆ ದೇವರ ದರ್ಶನ ಪಡೆದ್ವಿ. ನಂತರ ಗೋಶಾಲೆ ನೋಡೋಣ ಅಂತ ಬಂದ್ವಿ. ಎಲ್ಲಿ ವಿಸಿಟ್ ಮಾಡಿದ್ರು ರೂಮಲ್ಲಿದ್ದ ವ್ಯವಸ್ಥೆ ಹಿಡಿದು ಉತ್ತಮವಾದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ಹಸುಗಳು ಎಲ್ಲಾದ್ರೂ ಗೋಶಾಲೆಗಳು ನಾವು ಹೈದ್ರಾಬಾದ್ ಅಲ್ಲೆಲ್ಲ ಬೇರೆ ಕಡೆ ನೋಡಿದೀವಿ. ಅವು ಒಂಥರ ಆಹಾರಕ್ಕೆ ಸರಿಯಾದ ಆಹಾರ ಇಲ್ದಲೆ, ಅವು ನಿಂದ್ರಕ್ಕೆ ವ್ಯವಸ್ಥೆ ಇಲ್ದಲೆ, ಅದು ಅಷ್ಟೊಂದು ನೀಟ್ನೆಸ್ ಇಲ್ಲ. ಈ ಒಂದು ಗೋಶಾಲೆ ನೋಡಿದಾಗ ನಮಗೆ ಅನಿಸ್ತು ಎಲ್ಲ ಒಂದು ಬಹಳ ಒಂದು ಉತ್ತಮ ಒಂದು ಮೇಂಟೆನೆನ್ಸ್ ಮಾಡಿದಾರೆ ಅಂತ ಹೇಳಕ್ ಇಷ್ಟಪಡ್ತೇವೆ. ಅಲ್ಲ, ಹೆಂಗದ ನೋಡಿದ್ರೆ ನಾವು ನಮ್ಮ ಊರ್ ಕಡೆ ಗೂಳಿ ಪೇಟೆ ಬೆಸಿ ಅಂತ ಬಿಡ್ತಾರ ಹಸುಗಳನ್ನ. ಮನೇಲಿ ಸಾಕಿದಕ್ಕಿಂತ ಅವು ಬಹಳ ಉತ್ತಮವಾಗಿರ್ತಾವ. ಆ ಪ್ಯಾಟಿ ಬೆಸಿ ಹಸು ತರ ಇದಾವೆ. ಯಾಕಂದ್ರೆ ಅವು ಬೇರೆ ಬೇರೆ ಹೊಲದಲ್ಲಿ ಎಲ್ಲ ಆರಾಮಾಗಿ ಮೇಯ್ಕೊಂಡು
ಅವ್ರು ಸ್ವತಂತ್ರವಾಗಿ ತಿಂತಿರ್ತಾವ. ಇವು ಕಟ್ಟಿ ಮೇಯಿಸ್ತಾರಂದ್ರು ಆ ಸ್ವತಂತ್ರವಾಗಿ ಬದುಕಿದ ಹಸು ತರ ಕಾಣ್ತಾ ಇದಾವ. ಅದನ್ನೇ ನಾವು ಬಹಳ ಖುಷಿ ಪಟ್ಟಿವಿ. ಯಾಕಂದ್ರೆ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿರುವಂತ ಹಸುಗಳನ್ನ ನೀನ್ ಇಷ್ಟೊಂದು ನೀಟ್ನೆಸ್ ಮೇಂಟೈನ್ ಮಾಡೋದೈತಲ್ಲ ಬಹಳ ಕಷ್ಟ ಸಾಧ್ಯ. ನಾವು ಮನೆಯಲ್ಲಿ ರೈತರ ಮಕ್ಕಳಾಗಿ ನಾವು ನೋಡ್ತೀವಿ 2 ಹಸು ಸಾಕಾದ ಕಷ್ಟ ಆಯ್ತು. ಈಗ ಅವಾಗೆಲ್ಲ ಹಿಂಡು ನಮ್ಮ ಮನೇಲಿ ಇರ್ತದೆ, ಇವಾಗೆಲ್ಲ ಒಂದಕ್ಕೆ ಬಂದಿವಿ. ಅದು ಜರ್ಸಿ, ಆ ಜರ್ಸಿ ಫುಡ್ ಮತ್ತೆ ಇವು ಮೇವು ಹಾಕೊಂಡು ಅದಕ್ಕೆ ಅದು ಸರಿಯಾದ ಆಹಾರ ಕೊಡಂಗಿಲ್ಲ, ಹಾಲಿಂಡಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಇವರು ಬಳಸ್ತಾ ಇದಾರಲ್ಲ, ಇವರು ಜನರಿಗೆ ಆರ್ಗಾನಿಕ್ ಬಗ್ಗೆ ಆಗಲಿ, ಈಗ ಆಯುರ್ವೇದಿಕ್ ಔಷಧ ಬಗ್ಗೆ ಆಗಲಿ ಬಹಳ ಒಂದು ಉತ್ತಮವಾದ ಒಂದು ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದಾರ. ಇವರಿಗೆ ನಾವು ಯಾವತ್ತಿಗೂ ಚಿರಋಣಿ ಇರ್ತೀವಿ. ಇಂಥ ಸ್ವಾಮಿಗಳು ಪ್ರತಿಯೊಬ್ಬರು ಇವರು ಹಾದಿಯಲ್ಲಿ ನಡೆದ್ರೆ ನಮ್ಮ ಭಾರತ ವಿಶ್ವಗುರು ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ ಅಂತಾನು ಹೇಳಕ್ ಬಯಸ್ತೀವಿ ಅಷ್ಟೇ. ನಾನು ಸ್ವಾಮೀಜಿ ಮಾತಾಡಿಸ್ತಾ ಹೇಳ್ತಾ ಇದ್ರು ನಿನ್ನೆ, ಅನ್ಕೊಂಡಷ್ಟು ಅಂದರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಮೊದಲು ನನ್ನಿಂದ ಶುರು ಆಗ್ತಿಲ್ಲ ಯಾವುದೋ ಕಾರ್ಯ, ಬರೀ ಹೇಳಿಕೆ ಆಗಿಬಿಟ್ಟಿದೆ, ಬರೀ ಮಾತಾಡ್ತೀವಿ ನಾವು, ನನ್ನಿಂದ ಯಾವ ಕಾರ್ಯನೂ ಶುರು ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಮೇಲೆ ಈ ಪ್ರಭಾವ ಈಗೇನು ನೋಡಿದಿರಿ ಅಥವಾ ಕೇಳ್ತಾ ಇದ್ದೀರಿ, ಏನಾದರೂ ನಿಮ್ಮ ಮೇಲೆ ಪ್ರಭಾವ ಬೀರಿದಿರಿ, ಏನಾದರೂ ಮಾಡ್ಬೇಕಂತ? ಆಕ್ಚುಲಿ ನಾನು CRPF ಎಂಪ್ಲಾಯಿ. 5 ವರ್ಷದಿಂದ ನಮ್ಮ ಹೊಲದಲ್ಲಿ ಏನೋ ಬೆಳೆ ಬೆಳಿಬೇಕಂತಂದೇಳಿ ಅವಾಗ ಆಯುರ್ವೇದ ಇದು ಆರ್ಗಾನಿಕ್ ಅವನ್ನೆಲ್ಲ ನೋಡಿದ್ದೆ. ಅವಾಗ ಇವ್ರು ಎಲ್ಲೋ ಕುಂತ್ಕೊಂಡು ನೋಡಿದ್ದೆ. ಅದನ್ನ ನಾನು ಇದು ಅಪ್ಲೈ ಮಾಡಿದೆ. ಯಾವುದು ಗೋಕೃಪಾಮೃತ ಅಂತ ಒಂದು ಕಲ್ಚರ್ನ ಇವರು ಯಾವುದು ಗುಜರಾತಿನ ಒಬ್ಬ ಇದರಿಂದ ಅವ್ರು ತರಿಸಿದ್ರು. ಅದು ಇವತ್ತು ನಾವು ಬಳಸಿ ನೋಡಿದ್ದೀನಿ. ನಮ್ಮ ಭಾಗದಲ್ಲಿ ಬಹಳ ಮಂದಿ ಬಳಸ್ತಾ ಇದಾರ. ಯಾಕೆ ಶುರುವಾಗಿಲ್ಲ ಅನ್ಕೊಂತಾರ? ಪ್ರತಿಯೊಂದು ಇಂಪ್ಲಿಮೆಂಟ್ ಆಗಕ್ಕೆ ಒಂದು ಸರ್ಕಾರನ ಒಂದಷ್ಟು ಯೋಜನೆಗಳನ್ನ ಬುಕ್ಕದಾಗ ಬರೋದಷ್ಟು ಜಾರಿ ತರಕಂದ್ರೆ ಬಹಳ ಕಷ್ಟ ಸಾಧ್ಯ. ಆದ್ರೂ ಎಷ್ಟು % ಆಗೈತೆ ಅನ್ನೋದ್ರ ಬಗ್ಗೆ ಖುಷಿ ಪಡ್ತಾರ. ಇವ್ರದೆಲ್ಲ ನೋಡಿದಾಗ ನಮಗೆ ಈ ಗೋಕೃಪಾಮೃತ ಬಗ್ಗೆ ನಾನು ಆ ಒಂದು ಟೀಮ್ ಬಗ್ಗೆ ಅಬ್ಸರ್ವೇಷನ್ ಇದೆ. ನಾನು ಕೂಡ ಅಪ್ಲೈ ಮಾಡಿದ್ದೀನಿ, ಹೇಳ್ತಾ ಇದೀವಿ. ನಾವು ಎಲ್ಲೋ ಕುಂತಿದ್ವಿ, ಇವ್ರ ಪರಿಚಯ ಅಲ್ಲ. ಇವತ್ತೇನೋ ನಿನ್ನೆ ಚಾಣಕ್ಯ ಬಂದಾಗ ನೋಡೋಣ ಅಂತ ಬಂದಿದ್ವಿ. ಇವ್ರ ಸಂಬಂಧ ಅಪ್ರತ್ಯಕ್ಷ ರೂಪದಲ್ಲಿ 5 ವರ್ಷದಿಂದ ಅಂದ್ರೆ ಇವ್ರ ಬಗ್ಗೆ ಗೊತ್ತು, ಇವ್ರು ಏನ್ ಮಾಡ್ತಾಯಿದ್ರೆ ಏನಂಗಿಲ್ಲ, ಇವ್ರ ಮಾಹಿತಿ ಇದೆ. ಇವರೆಲ್ಲ ಭಾಳ ಸಾವಯವ ಬಗ್ಗೆ ಭಾಳ ಸುತ್ತಾಡ್ತಿರ್ತಾರೆ. ನಮ್ಮ ಊರಲ್ಲಿ ಕೂಡ ಇವ್ರ ಅಭಿಮಾನಿಗಳು, ಫ್ಯಾನ್ಸ್, ಫಾಲೋವರ್ಸ್ ಭಾಳ ಇದಾರ. ನಮ್ಗ ಹಂಗಾಗಿ ನಾವು ಬಂದಿವಿ. ಅಂದ್ರೆ ಅವ್ರನ್ನ ನೀವು ತಿಳ್ಕೊಬಹುದು, ಅವರು ಎಷ್ಟು ಜನಕ್ಕೆ ಮುಟ್ಟಿದಾರ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಅಂದ್ರೆ ಅವ್ರ ಬಗ್ಗೆ ಬಹಳ ಅಭಿಮಾನ. ನಾನಾದ್ರೂ ಹೇಳ್ತಾ ಇದ್ದೀನಿ, 5 ವರ್ಷದಿಂದ ಗೊತ್ತು ನಮಗೆ, ಬಟ್ ನೋಡಿಲ್ಲ, ಇವತ್ತು ಬಂದಿವಂತ. ಅಂತಾರೆ ಎಷ್ಟು ಸಾವಿರಾರು ಗಂಟೆ ಲಕ್ಷ ಗಟ್ಟಲೆ ಇರ್ಬೋದು. ಈಗ ನಿಮ್ಮ ಚಾನಲ್ ಬದುಕಿನ ನಾವು ನೋಡಿವಿ, ಆದ್ರೆ ನಿಮ್ಮನ್ನ ಇವತ್ತು ಪ್ರತ್ಯಕ್ಷ ನೋಡಕ್ ಸಿಕ್ತ. ಎಲ್ಲಿ ನೋಡಿವಿ? ಅವು ಎಲ್ಲೆಲ್ಲೋ ಕೂತ್ಕೊಂಡು ನೋಡಿವಿ, ಕಲಾ ಮಾಧ್ಯಮನೂ ನೋಡಿವಿ, ಬಹಳ ನೋಡ್ತಾ ಇರ್ತೀವಿ. ಅಂದ್ರ ಅವ್ರ ಗುರುಗಳು ಪಾಪ ಅವರೊಟ್ಟಿಗೆ ಅನ್ಕೊಂಡಾರ. ಅಂದ್ರೆ ಎಲ್ಲರೂ ಅದಕ್ಕೆ ಒಗ್ಗಟ್ಟಾರ. ಪ್ರತ್ಯಕ್ಷ ರೂಪದಲ್ಲಿ ಸಾಧ್ಯ ಅಲ್ಲ. ಸಂಘಟನೆ ಸಹಬಾಳ್ವೆ ಅನ್ನಂಗ ಸಂಘಟನೆ ಅಪ್ರತ್ಯಕ್ಷ ರೂಪದಾಗ ಇರ್ತೈತಿ ಯಾವತ್ತಿಗೆ. ಅದು ಪ್ರತ್ಯಕ್ಷ ರೂಪದಾಗ ಬಂದಂದ್ರೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರವಾಹನ ಮಾಡ್ತೈತಿ ಅಂತ ಅಷ್ಟೇ ಹೇಳ್ಬಂದು. ಅವರು ಆದ್ರೆ ಸರ್ ಪ್ರತಿ ಹಳ್ಳಿಯಲ್ಲಿ 5ರಿಂದ 10% ನಡೀತಾ ಇದೆ ಇದು ಗೋಕೃಪಾಮೃತ. ಅವೇರ್ನೆಸ್ ಬರಾಕತ್ತೈತಿ ಅಂತ ಅನ್ಕೋಬಹುದು ಅಲ್ಲ? ನಿಮ್ದೇನು ಹೊಲ ಐತಿ? ಜಮೀನಿದೆ, ಎಲ್ಲ ಐತಿ. ನೀವೇನು ಓದಿದಿರಿ ಸರ್? ನಾವು SLC ಓದಿದ್ವಿ. ಹೌದಾ? ಕೃಷಿ ನಡೆದಿದೆ ಹಂಗಾರೆ. ಬಹಳ ಖುಷಿ ಆಯ್ತು. ಯಾಕಂದ್ರೆ ಕಾರ್ಯರೂಪಕ್ಕೆ ತಂದು ಇದನ್ನ ನೋಡಕ್ ಬಂದಿರಲ್ಲ, ಅದೇ ಬಹಳ ಖುಷಿ ಆಗಿದ್ದು. ಸುಮ್ಮನೆ ಕೇಳಿ 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 ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಗೊಂದಲಕ್ಕೆ ಹೋಗೇ ಇಲ್ಲ. ನೀವು ಶುರು ಮಾಡಿರಲ್ಲ, ಮೊದಲು ಶುರು ಮಾಡ್ಬೇಕು. ಆ ಗೋಕೃಪಾಮೃತ ನಾವು ಬಳಸಿ ನೋಡಿನಿ. ನಾವು ಪಪ್ಪಾಯಿ ಹಾಕಿದ್ದೆ, ಅದಕ್ಕೊಂದು ಯಾವ ಒಂದು ಎಣ್ಣೆ ಹೊಡೆದಲ್ಲ, ಬರೀ ಇದನ್ನ ಬಡ್ಡಿಗೆ ಬಿಡ್ತಿದ್ವಿ, ಅದಕ್ಕೆ ಸ್ಪ್ರೇ ಮಾಡ್ತಿದ್ವಿ. ಅದು ಅಷ್ಟೊಂದು ನೀಟಾಗಿ ಬಂತು. ಅದು ಮತ್ತೊಂದು ಕೆಲವೊಂದು ನಮ್ಮ ಮಿತ್ರರು ಹೇಳ್ತಿದ್ರು, ನೀವು ಪಪ್ಪಾಯಿ ಬೆಳೆಸಿಯಪ್ಪ, ಆದ್ರೆ ಅದನ್ನ ದಾಳಿಂಬೆಗೆ ಮಾಡೋಕ್ಕಾಗಲ್ಲ ಅಂತ. ಅಂದ್ರೆ ನಾನು ನೋಡಿಲ್ಲ, ಮಾಡಿದವರು ಅದರ ಚೆನ್ನಾಗಿ ಉತ್ತಮ ಫಲಿತಾಂಶನೇ ಐತೆ ಅಂತ ಅಂದ್ರೆ. ನಮ್ಮ ಭಾಗದಲ್ಲಿ ಮೈದೂರಲ್ಲಿ ಭಾಳ ಒಂದು ದೊಡ್ಡ ಮಟ್ಟದಾಗ ಬೆಳಿತಾ ಇದಾರ. ಅವ್ರು ವಿದೇಶಕ್ಕೆ ಕಳಿಸ್ತಾ ಇದಾರ ಆ ಹಣ್ಣುಗಳ. ಹೌದಾ? ಅವ್ರೊಬ್ಬ ಸಂಕಾಲ್ ಡಾಕ್ಟರ್ ಬ್ರದರ್ ಅವರು. ಎಲ್ಲಿ? ಯಾವೂರಲ್ಲಿ? ಅಗರಿಬೊಮ್ಮನಹಳ್ಳಿ ತಾಲೂಕು, ಮೈದೂರು ಅಂತ. ದಾಳಿಂಬೆ ಬೆಳೆದು ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ. ಅವ್ರದ್ದು ಚಾನಲ್ ಇದೆ, ಅವ್ರು ಒಳ್ಳೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಉತ್ತಮ ಒಂದು ಇದನ್ನ ಅಂದ್ರೆ ಇದರಿಂದ ಬಹಳ ಜನ ಉತ್ತಮ ಲಾಭ ಮತ್ತು ಅಭಿವೃದ್ಧಿ ಹೊಂದ್ಯಾರ ಅನ್ನೋದು. ಆದ್ರೆ ಗುರುಗಳನ್ನ ನಾವು ಅದನ್ನೇ ದರ್ಶನ ಮಾಡೋಣ ಅಂತ ಇವತ್ತು ನಿಂತೀವಿ. ಅವ್ರ ದರ್ಶನ ಆದ್ರೆ ಒಂದಿಷ್ಟು ಏನೋ ಪವನ ಆಗುತ್ತೆ ಅನ್ನೋ ಒಂದು ಆಸೆ ಅಷ್ಟೇ. ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ.